ಅದಕ್ಕೆ ನಾನು ಮುಖ್ಯಮಂತ್ರಿ ಇದ್ದಾಗ ಒಂದು ಟಿವಿಯಲ್ಲಿ ನಮ್ಗೆ ಪ್ರಶ್ನೆ ಕೇಳಿದ್ರು, ಒಂದು ಸಣ್ಣ ಮಗು, ನೀವು ಚೀಫ್ ಮಿನಿಸ್ಟರ್ ಅಂದ್ರೆ ಏನು, ಚೀಫ್ ಮಿನಿಸ್ಟರ್ ಅಂದ್ರೆ ಏನು ಅಂತ. ಆಗ ನಾನು ಮುಖ್ಯಮಂತ್ರಿ ಆಗಿದೆ, ಏನಾದ್ರೂ ಹೇಳ್ಬೋದಾಗಿತ್ತು, ಈ ರಾಜ್ಯದ ಮುಖ್ಯಸ್ಥ ಹೇಳ್ಬೋದಾಗಿತ್ತು. ಆದರೆ ಆ ಮಗುವಿನ ಮನಸ್ಸನ್ನ ನನಗೆ ಗೊತ್ತಿತ್ತು ಮತ್ತು ನನ್ನ ಮಂತ್ರಾಲಯದ ಮನಸ್ಸು ಅದಾಗಿತ್ತು. ಹೀಗಾಗಿ ನಾನು ಚೀಫ್ ಮಿನಿಸ್ಟರ್ ಕಾಮನ್ ಮ್ಯಾನ್, ಸಾಮಾನ್ಯ ವ್ಯಕ್ತಿ. ಆ ಭಾವನೆಯಿಂದ ನಾನು ಮಾಡಿದೆ, ನನ್ನಷ್ಟಕ್ಕೆ ನಾನು ಹೇಳ್ಕೊಂಡು. ಆದರೆ ಇವತ್ತಿಗೂ ಕೂಡ ನಾನು ಎಲ್ಲ ಕಡೆ ಓಡಾಡ್ತಾ ಇರ್ತೇನೆ. ಕೆಲವು ಕಡೆ ನಮ್ಮ ಗನ್ಮನೆಗಳು ಇರೋದು, ನಾವು ಎಲ್ಲರೂ ಏನು ಸರ್ ಎಷ್ಟು ಸಿಂಪಲ್ ಆಗಿದ್ದಾರೆ ಅಂದರೆ ನಮ್ಮ ಮಕ್ಕಳಿಂದ ಏನಿದೆ, ನಾನೇನು ವಿಶೇಷವಾಗಿ ಸಿಂಪಲ್ ಆಗಿಲ್ಲ. ಭಾಳ ಜನ ಅಧಿಕಾರ ಮಾಡಿದಾಗ ಭಾಳ ಥರದ ಜನ ಬಂದಿರ್ತಾರೆ. ನಮ್ಮ ಗೊತ್ತಿದ್ದವ್ರೆಲ್ಲ ಗೊತ್ತಾಗ್ತಾರ, ನಮ್ಮ ಬೀಗ್ರವ್ರೆಲ್ಲ ಬೀಗ ಆಗ್ತಾರ, ರೇಟ್ ಇದ್ದವ್ರ ರೇಟ್ ಆಗ್ತಾರ, ಮಿತ್ರದವ್ರು ಮಿತ್ರ ಆಗ್ತಾರೆ, ಅವ್ರ ಬಗ್ಗೆ ಇರ್ತಾರೆ. ಬಂದು ನಾನು ಹೇಳ್ಬಿಟ್ಟು ಮುಖ್ಯಮಂತ್ರಿ ಆದಾಗ, ನಾನು ಮಂತ್ರಿ ಇದ್ದಾಗಲೂ ಆಗಲಿ, ಮುಖ್ಯಮಂತ್ರಿ ಇದ್ದಾಗಲೂ ಆಗಲಿ, ನಾನು ಮನೆ ಚೇಂಜ್ ಮಾಡಿಲ್ಲ. ಅದ ಮನೆಗೆ ನಮ್ಮ ತಂದೆ ಮನೆಗೆ ಮುಖ್ಯಮಂತ್ರಿ ಇದ್ದಾಗ ಅದ ಮನೆಗೆ ಭಾಳ ಜನ ಹೇಳಿದ್ರು, ಇಲ್ಲ ಅಡ್ಮಿನಿಸ್ಟ್ರೇಟಿವ್ ದೃಷ್ಟಿಯಿಂದ ಇದರಿಂದ ಯಾರಾದರೂ ವಿದೇಶದ ಅತಿಥಿಗಳು ಬರ್ತಾರ, ಚಾನ್ಸಲರ್ಸ್ ಬರ್ತಾರ, ಅಂಬಾಸಿಡರ್ಸ್ ಬರ್ತಾರ, ಮತ್ತು ದೊಡ್ಡ ದೊಡ್ಡ ಕಂಪನಿಗಳು ಬರ್ತಾರೆ. ನೀವು ದೊಡ್ಡ ಮನೆಗೆ ಹೋಗ್ಬೇಕು, ದೊಡ್ಡ ಬಂಗಲೆಯಲ್ಲಿ ಇರಬೇಕು. ಯಾಕಂದ್ರೆ ನಮಗೂ ಸ್ವಲ್ಪ ಹೇಳಬೇಕು, ನಾವು ನೀವು ಮನೆ ತಗೊಳ್ರಿ, ಮನೆ ತಗೊಳ್ರಿ, ಇದೇ ಮನೆಗೆ ಪ್ರಶ್ನೆ ಇಲ್ಲ. ಲ್ಯಾಬ್ ಬಂದು ಕೊಟ್ಟಾಗ ಅದಕ್ಕೆ ಆಫೀಸ್ ಐತಿ, ಎಲ್ಲ ಇತ್ತು. ಅಂದ್ರೆ ನಮ್ಮನ್ನ ನಾವು ಯಾವ ರೀತಿ ನಿಯಂತ್ರಣ ಮಾಡ್ಕೊಳ್ತೀವಿ ಅನ್ನೋ ಆಸೆ ಆಮಿಷಗಳು ಭಾಳ ಇರ್ತವೆ. ಅಧಿಕಾರ ಮತ್ತು ಹಣ, ಇವೆರಡು ಮನುಷ್ಯನಿಗೆ, ಅಧಿಕಾರ ಹಣ ಅಂದರೆ ಕಾಕ್ಟೇಲ್ ಇದ್ದಂಗೆ. ಕಾಕ್ಟೇಲ್ ಅಂದ್ರೆ ಗೊತ್ತಾಗ್ತಲ್ಲ, ಕೆಲವ್ರು ಗೊತ್ತಾಯ್ತು, ಕೆಲವ್ರು ಗೊತ್ತಿಲ್ಲ. ಆಮೇಲೆ ಹೇಳ್ತೀನಿ, ಬೈಕ್ನಾಗ ಆಗ್ತದೆ. ಅಧಿಕಾರ ಹಣ ಕಾಕ್ಟೇಲ್ ಇದ್ದಂಗೆ, ಅದನ್ನ ನೀವು ಅದ್ರ ಹಿಂದೆ ಹೊರಟ್ರೆ ಅದು ನಿಮ್ಗೆ ನಿಷೇಧ ಆಗ್ತದೆ. ನಿಷೇಧಕ್ಕೆ ಮುಂಚೆ ಏನು ಮಾಡ್ತಾರೆ, ಇದೆಲ್ಲವನ್ನೂ ದೂರ ಮಾಡಿ ನಮ್ಮಷ್ಟಕ್ಕೆ ನಾವೇ ನಿಯಂತ್ರಣ ಮಾಡ್ಬೇಕಾದ್ರೆ ಸ್ವಲ್ಪ ಏನಾದ್ರು ಸಮಾಜ ಸೇವೆ ಮಾಡಬೇಕು. ನಮ್ಮನ್ನ ನಾವೇ ಈ ಅಧಿಕಾರ ಮತ್ತು ಈ ರಾಜಕೀಯ ಒಂದು ಈ ಆಟದಲ್ಲಿ ನಮ್ಮನ್ನು ನಾವೇ ನಿಯಂತ್ರಣ ಇಟ್ಕೋಬೇಕು ಅಂತಂದ್ರೆ ಸ್ವಲ್ಪ ಸಮಾಜ ಸೇವೆ ಮಾಡಿ. ಅದರ ಸಲುವಾಗಿ 100ಕ್ಕೆ 100 ಸಮಾಜ ಸೇವೆ ಮಾಡುವಂಥ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸವನ್ನು ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡು ನಾನು ಇಲ್ಲಿ ಶಾಸಕನಾಗಿ ಬಂದ ಮೇಲೆ ಮೊದಲೆಲ್ಲ MLC ಇದ್ದಾಗ ಬೇರೆ ಬೇರೆ ಕಡೆ ಎಲ್ಲ ಹೆಲ್ತ್ ಕ್ಯಾಂಪ್, ಬೇರೆ ಬೇರೆ ಕಡೆಯಲ್ಲೆಲ್ಲ ಈ ಯೋಗ ಕ್ಯಾಂಪ್ ಅದೆಲ್ಲ ಮಾಡ್ತಾರೆ. ಶ್ರೀಕಾಂತ ಇಲ್ಲಿ ಭಾಳ ಒತ್ತು ಕೊಟ್ಟು ಇಲ್ಲಿ ಮಾಡ್ತಾ ಇರ್ತಾರೆ. ನಾನು ಇಲ್ಲಿ ಬಂದಾಗ ಉದಾಹರಣೆಗೆ ಸುಮಾರು 180ಕ್ಕಿಂತ ಹೆಚ್ಚು ಜನ ಟೀಚರ್ಸ್ ಇರಲಿಲ್ಲ ಶಾಲೆಯಲ್ಲಿ. ಶಾಲೆ ಹೋಗ್ಬಿಡೋರಿಲ್ಲ, ಶಾಲೆ ಟೀಚರ್ಸ್ ಇರಲಿಲ್ಲ, ಅಧೋಗತಿಯಲ್ಲಿ. ಆವಾಗ ಸರ್ಕಾರದಿಂದ ಒಮ್ಮೆ ಅಷ್ಟೊಂದು ರಿಕ್ರೂಟ್ಮೆಂಟ್ ಆಗ್ತಿರಲಿಲ್ಲ. ಹೀಗಾಗಿ ನಮ್ಮ ಟ್ರಸ್ಟಿಯಿಂದ ಸುಮಾರು 4 ವರ್ಷ 180 ಜನ ಹಳ್ಳಿಯಲ್ಲಿ BSc, MSc, B.Ed ಎಲ್ಲ ಮಾಡ್ಕೊಂಡಿದ್ರು. ಅವ್ರು ಕರೆದು ಒಂದು ಸ್ವಲ್ಪ 1-2 ವರ್ಷ ಟ್ರೈನಿಂಗ್ ಕಳಿಸಿದ್ರು. ಅವ್ರ ಕಡೆಯಿಂದ ಪಾಠ ಹೇಳ್ತಾರೆ. ಅವ್ರಿಗೆ ನಾವು ಕೊಡ್ತಿದ್ದಿಲ್ಲ ಸ್ಯಾಲ್ರಿ ಕೊಡ್ತೀವಿ. ವಾರದಲ್ಲಿ 2 ತಾಸು 3 ತಾಸು ಬರೀ ಸಾಕು. ಅಲ್ಲಿಂದ ಪ್ರಾರಂಭ ಆಗಿ ಇವತ್ತು ಶಾಲಾ ಸ್ಕೂಲ್ ಮಕ್ಕಳಿಗೆ ಸ್ಕಾಲರ್ಶಿಪ್,
ಟೀಚರ್ಸ್ ಡೇ ಇದ್ದಾಗ ಟೀಚರ್ಸ್ ಕೊಡುವಂಥದ್ದು, ಮಕ್ಕಳಿಗೆ ಕೊಡುವಂಥದ್ದು, ಅಂಬೇಡ್ಕರ್ ಜಯಂತಿ ಇದ್ದಾಗ ಎಸ್ ಸಿ ಮಕ್ಕಳಿಗೆ, ವಾಲ್ಮೀಕಿ ಜಯಂತಿ ಇದ್ದಾಗ ಎಸ್ ಟಿ ಮಕ್ಕಳಿಗೆ, ಯುವರಾಜ್ ಜಯಂತಿ ಒ ಬಿ ಸಿ ಮಕ್ಕಳಿಗೆ, ಜನರಲ್ ಮಕ್ಕಳಿಗೆ ಎಲ್ಲರಿಗೂ ಕೊಡುವಂಥ ಕೆಲಸವನ್ನು ಆಸ್ಪತ್ರೆಗಳಿಗೆ ಎಷ್ಟು ಆಸ್ಪತ್ರೆ ಅಷ್ಟೊಂದು ಆಂಬ್ಯುಲೆನ್ಸ್ ಕೊಡಿಸಿದ್ರು. ಯಾಕಂದ್ರೆ ಆಂಬ್ಯುಲೆನ್ಸ್ ಇರಲಿಲ್ಲ ಇಲ್ಲ ನಮ್ಮ ತಾಲೂಕಿನಲ್ಲಿ, ಯಾರು ಕೇಳೋರಿರಲಿಲ್ಲ. ಭಾಳ ಜನ ಈ ಖಾಸಗಿ ಟ್ಯಾಕ್ಸಿ ಎಲ್ಲ ಹುಬ್ಬಳ್ಳಿ ಮಾಡೋದು ಇದು ವ್ಯವಸ್ಥೆ. ಯಾರು ಡಾಕ್ಟರ್ ಬಂದ್ರೆ ಯಾರು ಬೇಕಾದ್ರೆ ಅವರು ಅದ್ರ ಸಲುವಾಗಿ ಅದಕ್ಕೆ ಮಾಡಿ ಹೆಲ್ತ್ ಕ್ಯಾಂಪ್ ಮಾಡಿ, ಹೆಲ್ತ್ ಕ್ಯಾಂಪ್ ಹಾರ್ಟ್ ಇದ್ದವ್ರಿಗೆ ಅವ್ರ ಕರೆ ಮಾಡಿ, ಕ್ಯಾನ್ಸರ್ ಇದ್ದವ್ರಿಗೆ ಕರೆ ಮಾಡಿ, ಆರ್ಥೋಪೆಡಿಕ್ ಇದ್ದವ್ರಿಗೆ ಅವ್ರ ಕರೆ ಮಾಡಿ, ಯುವಕರಿಗೆ ಎಂಪ್ಲಾಯ್ಮೆಂಟ್ ಕ್ಯಾಂಪ್ ಮಾಡಿ 2000 ಹೆಚ್ಚಿಗೆ. ಇದು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದೇವೆ. ಕಳೆದ 1.5 ವರ್ಷ ನಾವು ಮಾಡಿಲ್ಲ, ಈಗ ಮತ್ತೆ ಪ್ರಾರಂಭ ಮಾಡ್ತಾರೆ. ಇದಕ್ಕೂ ಸೇವೆ ಪರಿಪೂರ್ಣವಾಗಿರುವಂತಹ ಶುದ್ಧವಾಗಿರುವಂತಹ ಸೇವೆ. ಇದ್ರಾಗ ನಾವು ರಾಜಕೀಯ ಬೆರೆಸಿದ್ರೆ ಅದು ನಾವು ಮಾಡುವಂಥ ವಿಚಾರ ಅಂತ ನಾನು ಪ್ರಾಮಾಣಿಕವಾಗಿ ಕೆಲಸ ಕೆಲವರು ಟೀಕೆ ಮಾಡ್ಬೋದು, ನಾನು ಅದಕ್ಕೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನನ್ನ ಆತ್ಮಸಾಕ್ಷಿಯಲ್ಲಿ ನಾನು ಕೆಲಸವನ್ನು ಯಾವಾಗ ಮಾಡ್ತಾ ಇದ್ದೀನಿ. ಆತ್ಮಸಾಕ್ಷಿ ಏನು ಹೇಳ್ತದೆ ಮಾಡೋರು ಯಾರು ಕೂಡ ಕಳಕೊಂಡಿಲ್ಲ. ಇದೆಲ್ಲ ಯಶಸ್ವಿ ಆಗ್ಬೇಕು. ನೀವೆಲ್ಲ ಕಾರಣ, ನೀವೆಲ್ಲ ಪ್ರೋತ್ಸಾಹ ಕೊಟ್ಟಿದ್ರಿ, ಸ್ಫೂರ್ತಿ ಕೊಟ್ಟಿದ್ರಿ, ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ರಿ. ಅದಕ್ಕೆ ನೀವು ಆಯ್ಕೆಗಳನ್ನು ಮಾಡಿದ್ದೀವಿ. ಸೊಸೈಟಿ ಆಯ್ಕೆ ಮಾಡಿದ್ದೀವಿ, ಹಳ್ಳಿ ಸೊಸೈಟಿ ಆಯ್ಕೆ ಮಾಡಿದ್ದೀವಿ, ಹೆಣ್ಮಕ್ಳಿಗೆ ಆಯ್ಕೆ ಮಾಡಿದ್ದೀವಿ, ಯುವಕರಿಗೆ ಆಯ್ಕೆ ಮಾಡಿದ್ದೀವಿ, ಒಳ್ಳೆ ರೈತರಿಗೆ ಆಯ್ಕೆ ಮಾಡಿದ್ದೀವಿ. ಮೊದಲಿದ್ರು ಮಾಡ್ಕೊಂಡು ಹೋಗ್ತೀವಿ. ನವೆಂಬರ್ 1 ಮಾಡ್ತಾ ಇದ್ದೀವಿ. ನವೆಂಬರ್ 1 ಮಾಡೋ ಕಾರಣ ಏನು ಅಂತಂದ್ರೆ ಎಲ್ಲ ರಾಜ್ಯೋತ್ಸವ ಪ್ರಶಸ್ತಿ ರಾಜ್ಯ ಮಟ್ಟದ ರಾಜ್ಯೋತ್ಸವ ಕೊಡಬೇಕು ಅಂತ ನಾವು 3 ಮಂದಿ ಕೊಡಿಸಿದ್ದೀವಿ. ಪ್ರತಿ ವರ್ಷನೂ ಒಂದು 7-8 ಜನ ಕೇಳಬೇಕು, ಏನು ಅಷ್ಟೊಳಗೆಲ್ಲ. ಅದಕ್ಕಾಗಿ ಅಲ್ಲಿಗಿಂತ ನಮ್ದು ಶ್ರೇಷ್ಠ, ನಾವು ಪ್ರಶಸ್ತಿ ಕೊಡೋದು ಅಂತ ಹೇಳಿ ಈ ಪ್ರಶಸ್ತಿ ಕೊಡೋದು. ಹೀಗೆ ಜನರಿಗೆ ಸ್ಫೂರ್ತಿ ಕೊಡುವಂತ ಇನ್ನಷ್ಟು ಒಳ್ಳೆ ಕೆಲಸ ಮಾಡೋದಕ್ಕೆ ಅವರಿಗೆ ಒಂದು ರೀತಿಯಲ್ಲಿ ಉತ್ತೇಜನ ಸಲುವಾಗಿ ಕೆಲಸ ಕಾರ್ಯಗಳನ್ನು ಬಂದಿದ್ದೇನೆ. ಮುಂದೂ ಕೂಡ ಮಾಡ್ತೇನೆ. ಚಿಕ್ಕಂ ತಾಲೂಕಿನ ಜನರ ಋಣ ನಾನು ಯಾವಾಗ ಹೇಳ್ತೀನಿ, ನನ್ನ ಸಹಾಯವನ್ನು ನನ್ನ ಜೀವನದ ಉಪಯೋಗಿಸುವವರೆಗೂ ನಾನು ಸೇವೆ ಮಾಡ್ತೀನಿ. ಈ ಟ್ರಸ್ಟ್ ಮುಖಾಂತರ ನನಗೆ ಎಲ್ಲಿವರೆಗೂ ಶಕ್ತಿ ಇದೆ ಅಲ್ಲಿವರೆಗೂ ನಿಮ್ಮ ಸೇವೆಯನ್ನು ಈ ಟ್ರಸ್ಟ್ ಮುಖಾಂತರ ನಾನು ಖಂಡಿತ ಮಾಡ್ತೇನೆ ಅನ್ನೋ ನಿಮಗೆ ಧನ್ಯವಾದಗಳು ಹೇಳುತ್ತಾ ಹೆಚ್ಚಿಗೆ ಸಮಯ ಪ್ರಶಸ್ತಿ ಮತ್ತು ಹೆಚ್ಚಿಗೆ ಸಮಯವನ್ನು ಮಾಡದೆ ನಮಗೆಲ್ಲರಿಗೂ ಕೂಡ ಪ್ರಶಸ್ತಿ ಸಿಕ್ಕುವಾಗ ಅಭಿನಂದನೆ. ಯಾರು ಸಿಕ್ಕಿಲ್ಲ ಅವ್ರ ಮುಂದಿನ ವರ್ಷ ಪ್ರಯತ್ನ ಮಾಡಬೇಕು ಅವಕಾಶ ಮತ್ತು ಇಲ್ಲಿ ಬಂದು ಇಂಥ ಒಳ್ಳೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಕೂಡ